ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ವಿಶ್ವನಾಥ ಕರಬಸಪ್ಪ ಮಾಮನಿ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಿಂದ ಕರ್ನಾಟಕ ಜನತಾ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿದ್ದೇನೆ. ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧೀಮಂತ ನಾಯಕರು ಆಗಿರ್ತಕ್ಕಂಥ ಮೇಧಾವಿ ರಾಜಕಾರಣಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಒಬ್ಬ ಮಾಜಿ ಉಪಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ನಮ್ಮ ಶ್ರೀರಕ್ಷೆ ಅಂತ ನಾನು ಹೇಳ್ತಾ ಇದ್ದೇನೆ. ಸಾಕಷ್ಟು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಆಮೇಲೆ ಸೈಕಲ್ ವಿತರಣೆ ಆಗಿರ್ಬೋದು, ವೃದ್ಧಾಪ್ಯ ವೇತನಗಳಾಗಿರ್ಬೋದು, ವಿಧವಾ ವೇತನಗಳಾಗಿರ್ಬೋದು, 108 ಆಂಬ್ಯುಲೆನ್ಸ್ ಆಗಿರ್ಬೋದು, 1% ಬಡ್ಡಿಯಲ್ಲಿ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಹಾಗೂ 25,000 ರೂಪಾಯಿ ಪ್ರತಿ ರೈತರ ಸಾಲವನ್ನು ಶೂಟ್ ಮಾಡತಕ್ಕಂಥ ಕೆಲಸ ಆಗಿರ್ಬೋದು. ಸಾಕಷ್ಟು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿತ್ತು. ಇವತ್ತು ಅವರಿಗೆ ಅಲ್ಲಿ ಉಸಿರುಗಟ್ಟುವ ವಾತಾವರಣ, ಪಕ್ಷವನ್ನು ಕಟ್ಟಿದಂಥವರಿಗೆ ಅವಕಾಶ ಸರಿಯಾಗಿ ಅಲ್ಲಿ ಸಿಗದೇ ಕಾರಣ ಅವರು ಬೇರೆ ಪಕ್ಷವನ್ನು ಮಾಡಿ ಈ ನಾಡಿಗಾಗಿ, ಈ ನುಡಿಗಾಗಿ, ಈ ಜಲಕ್ಕಾಗಿ, ನೆಲಕ್ಕಾಗಿ ಹೋರಾಟವನ್ನು ಏನ್ ಮಾಡ್ತಾ ಇದ್ದಾರೆ. ನಾನು ಸಂಪೂರ್ಣವಾಗಿ ಅವ್ರ ಜೊತೆಯಾಗಿ ಇಟ್ಕೊಂಡು ಈ ನಾಡಿಗೆ ಒಳ್ಳೆಯದು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇವೆ. ನಿಶ್ಚಿತವಾಗಿ ಈ ಪಕ್ಷ ಬಹುಮತವನ್ನು ಪಡೆದು ಮತ್ತೆ ಈ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಆಯ್ಕೆಯಾಗಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನನಗೆ ಆತ್ಮವಿಶ್ವಾಸ ಇದೆ. ನಾವು ಕೂಡ ಅವ್ರ ಜೊತೆಯಾಗಿದ್ದು ಅವರಿಗೆ ಸಹಕಾರಿಯಾಗಿದ್ದು ಈ ಸಲ ಏನಾಗಿದೆ ಅದರ ಅನುಭವ, ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಏನು ಕಹಿ ಅನುಭವ ಆಗಿದ್ವಲ್ಲ ಅವನ್ನ ಮರೆಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲರೂ ದಯವಿಟ್ಟು ಕರ್ನಾಟಕ ಜನತಾ ಪಕ್ಷಕ್ಕೆ ಅವಕಾಶವನ್ನು ಮಾಡಿಕೊಡಿ ಮತ್ತು ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ನನಗೆ ನಂಬಿಕೆ ವಿಶ್ವಾಸ ಇದೆ ಈ ಸಾರಿ ಯಡಿಯೂರಪ್ಪನವರು ಆಯ್ಕೆ ಆಗ್ತಾರೆ ಮುಖ್ಯಮಂತ್ರಿ ಅಂತ ಹೇಳಿ, ನಾವು ಕೂಡ ಶಾಸಕನಾಗಿ ಆಯ್ಕೆ ಆಗ್ತೇನೆ ಅಂತ ಹೇಳಿ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಕರ್ನಾಟಕ ಜನತಾ ಪಕ್ಷಕ್ಕೆ ತಮ್ಮ ಆಶೀರ್ವಾದ, ಸಹಾಯ ಸಹಕಾರ ಇರಲಿ ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೈ ಹಿಂದ್.